ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಾರ್ಡ್ ನಂಬರ್ 1, 2, 3ರ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಸಿಪಿಐನಿಂದ 8 ಕಿಲೋಮೀಟರ್ ಪಾದಯಾತ್ರೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 1, 2 ಮತ್ತು 3ರಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಭಾರತದ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಮನೆ ಮನೆ ಪ್ರಚಾರ ನಡೆಸಿ ಡಿಎಂ ಪಾಳ್ಯ ಸರ್ಕಲ್ನಿಂದ ಸುಮಾರು 8 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಾಯಿತು. ಪಾದಯಾತ್ರೆಯ ನೇತೃತ್ವ ವಹಿಸಿದ್ದ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ಮಾತನಾಡಿ, ತುಮಕೂರು ನಗರದಲ್ಲಿ 2ನೇ ಹಂತದ ಯುಜಿಡಿ ಕಾಮಗಾರಿಗೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದರೂ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಪ್ರಯೋಜನವಾಗಿಲ್ಲ. ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ನಡೆಸಲಾಗಿದ್ದರೂ ಗುಣಮಟ್ಟದ ಕೊರತೆಯಿಂದ ರಸ್ತೆಗಳು ಗುಂಡಿಗಳಾಗಿವೆ. ಚರಂಡಿಗಳಲ್ಲಿ ನೀರು ನಿಂತು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ಆರೋಪಿಸಿದರು. ರೈಸ್ ಮಿಲ್ಗಳಿಂದ ಉಂಟಾಗುತ್ತಿರುವ ಧೂಳನ್ನು ನಿಯಂತ್ರಿಸುವಂತೆ ಹಲವಾರು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಅಂತರಸ್ನಹಳ್ಳಿ ಕೆಳ ಸೇತುವೆ ರಸ್ತೆ, ಶಿರಾಗೇಟ್ ಬಳಿ ಅವೈಜ್ಞಾನಿಕ ಸಿಗ್ನಲ್ ಹಾಗೂ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಅಗತ್ಯವಿರುವ ಕಡೆ ಅಂಡರ್ ಪಾಸ್ ಹಾಗೂ ಮೇಲ್ಸೇತುವೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಶ್ರೀ ರೇವಣಸಿದ್ದೇಶ್ವರ ಮಠದ ಗುರುಗಳಾದ ಶ್ರೀ ಬಿಂದುಶೇಖರ್ ಒಡೆಯರ್ ಮಾತನಾಡಿ, ವಾರ್ಡ್ ನಂಬರ್ 1ರ ವೆಂಕಟೇಶ್ವರ ವೇ ಬ್ರಿಡ್ಜ್ ರಸ್ತೆ ಮೇಲಿರುವ ಅಕ್ರಮ ಅಡೆತಡೆಗಳನ್ನು ತೆರವುಗೊಳಿಸಬೇಕು. ಮರಳೇನಹಳ್ಳಿ ಕೆರೆಗೆ ಕೈಗಾರಿಕೆಗಳ ತ್ಯಾಜ್ಯ ನೀರು ಹರಿದು ಅಂತರ್ಜಲ ಕಲುಷಿತವಾಗಿರುವುದನ್ನು ತಕ್ಷಣ ತಡೆಯಬೇಕು ಎಂದು ಆಗ್ರಹಿಸಿದರು. ನಗರದ ವಿವಿಧ ಗಲ್ಲಿಗಳಲ್ಲಿ ಹಾಳಾಗುತ್ತಿರುವ ರಸ್ತೆಗಳನ್ನು ದುರಸ್ತಿಪಡಿಸಿ ಸಿಸಿ ರಸ್ತೆ ನಿರ್ಮಿಸಬೇಕು ಎಂದರು. ಸಿಪಿಐ ಜಿಲ್ಲಾ ಖಜಾಂಚಿ ಅಶ್ವಥ್ ನಾರಾಯಣ್ ಮಾತನಾಡಿ, ಅಂತರಸ್ನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಸಮರ್ಪಕ ರಸ್ತೆ ಹಾಗೂ ಬೀದಿ ದೀಪಗಳಿಲ್ಲದೆ ತೊಂದರೆಯಾಗುತ್ತಿದೆ. ಹೊರ ರಾಜ್ಯದ ಕಾರ್ಮಿಕರನ್ನು ಬೆದರಿಸಿ ಹಣ ವಸೂಲಿ ಮಾಡುವ ದಂಧೆಗೆ ಕಡಿವಾಣ ಹಾಕಬೇಕು ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ತಕ್ಷಣ ಬೀದಿ ದೀಪಗಳನ್ನು ಅಳವಡಿಸಬೇಕು ಎಂದು ಒತ್ತಾಯಿಸಲಾಯಿತು. ಪ್ರಮುಖ ಬೇಡಿಕೆಗಳು: ವಾರ್ಡ್ ನಂಬರ್ 1, 2 ಮತ್ತು 3ರ ಎಲ್ಲ ರಸ್ತೆಗಳನ್ನು ತಕ್ಷಣ ದುರಸ್ತಿಪಡಿಸಬೇಕು. ಬಾಕಿ ಉಳಿದಿರುವ ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು. ಚರಂಡಿಗಳಲ್ಲಿ ನೀರು ನಿಲ್ಲದಂತೆ ಸೂಕ್ತ ದುರಸ್ತಿ ಕೈಗೊಳ್ಳಬೇಕು. ಅಂತರಸ್ನಹಳ್ಳಿ ಮೇಲ್ಸೇತುವೆ ಕೆಳಭಾಗದಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು. ಶಿರಾಗೇಟ್ ಸರ್ಕಲ್ನ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸಬೇಕು. ಕೈಗಾರಿಕಾ ಪ್ರದೇಶಗಳಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿ ಕೆಟ್ಟಿರುವ ದೀಪಗಳನ್ನು ದುರಸ್ತಿಪಡಿಸಬೇಕು. ಕೈಗಾರಿಕೆಗಳ ತ್ಯಾಜ್ಯದ ನೀರನ್ನು ಕೆರೆಗಳಿಗೆ ಸೇರುವುದನ್ನು ತಡೆಯಬೇಕು. ಪಾದಯಾತ್ರೆ ಬಳಿಕ ಜಿಲ್ಲಾಧಿಕಾರಿಗಳು ಹಾಗೂ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಲಾಯಿತು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ದುಡಿತಕ್ಕಂಥ ಎಷ್ಟೋ ಹೆಣ್ಣು ಮಕ್ಕಳು ರಿಟೈರ್ಡ್ ಆಗಿ ಆ ಅಂಗನವಾಡಿನಲ್ಲಿ ಓದಿರ್ತಕ್ಕಂಥ ಎಷ್ಟೋ ಮಕ್ಕಳುಗಳು ಇವತ್ತು IAS, IPS, ಡಾಕ್ಟರ್ಸ್ ಆಗಿದ್ದಾರೆ. ಆದರೆ ನಿರಂತರವಾಗಿ ಶೋಷಣೆಗೊಳಗಾಗಿರ್ತಕ್ಕಂಥ ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತೆಯರ ಬೆನ್ನೆಲುಬಿಗೆ ನಿಲ್ಲಬೇಕು ಅಂತ ಹೇಳಿ ಅಧಿಕಾರಿಗಳು ಮತ್ತು ಅಲ್ಲಾಗಿರ್ತಕ್ಕಂಥ ಎಷ್ಟೋ ಜನ ರಾಜಕಾರಣಿಗಳಿಗೂ ಇವತ್ತು ಅನಿಸ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಪ್ರತಿ ಸಲ ಬಂದಾಗ ಈಗೇನು ನಿಮ್ಮ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಭಾಷಣವನ್ನ ಮಾಡ್ತಾ ನಿಮ್ಮ ಸಮಸ್ಯೆಗಳನ್ನ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇಂಥ ಸಮಸ್ಯೆಗಳಿಗೆ ನಿರಂತರವಾಗಿ ಮನವಿಯನ್ನು ಕೊಟ್ಟಂತೆ ಇವತ್ತು ಡಸ್ಟ್ಬಿನ್ ಅನ್ನು ಸೇರ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಅನಿವಾರ್ಯವಾಗಿ ನಾವು ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಒಂದು ಕಡೆ ಅಗತ್ಯ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ನೀರು, ಚರಂಡಿ, ಯುಜಿಡಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ನಿರುದ್ಯೋಗ ತಾಂಡಾಡ್ತಿದೆ, ಬೆಲೆ ಏರಿಕೆ. ಮತ್ತು ಹಿಂದೆ ಇದ್ದಂತ ಒಂದು ವಾರದಂತೆ ಸಕ್ಕರೆ ಬೆಲೆ 40 ರೂಪಾಯಿ, ಇವತ್ತು 70 ರೂಪಾಯಿ, 80 ರೂಪಾಯಿ ಆಗಿದೆ. ಒಂದು ಕಡೆ ರಾಜಕೀಯವಾಗಿ ಬೀದಿ ಬೀದಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಹೋರಾಟ ಮಾಡ್ತಿದ್ರೆ, ಅದೇ ಅಂಗ ಸಂಘಟನೆ ಆಗಿರ್ತಕ್ಕಂಥ AITUC ನಿರಂತರವಾಗಿ ಕಾರ್ಮಿಕರು ಮತ್ತು ರೈತರ ಸಮಸ್ಯೆಗಳನ್ನ ತಗೊಂಡು ಡೆಲ್ಲಿ ಮತ್ತೆ ವಿಧಾನಸೌಧದಂತ ಜಿಲ್ಲಾಧಿಕಾರಿ, ತಾಲೂಕು ಅಧಿಕಾರಿಗಳ ಮುಖಾಂತರ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡ್ ಬಂದ್ರು. ಇವತ್ತು ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಕೇವಲ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಹೋರಾಟ ಮಾಡೋದ್ರ ಜೊತೆಗೆ ನಾವು ಪ್ರತಿಯೊಬ್ಬರು ಇವತ್ತು ಭಾರತ ದೇಶದ ಸಂವಿಧಾನದ ಏನು ಆಶಯದಂತೆ ಇವತ್ತು ನಾವು ರಾಜಕೀಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ದುಡಿತಕ್ಕಂಥ 99% ಜನ 1% ಜನ ಶ್ರೀಮಂತರಿಗೆ ನಾವು ಓಟನ್ನ ಮಾಡೋದ್ರ ಮುಖಾಂತರ ನಮ್ಮನ್ನು ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಬೇಡಿಕೆಗಳು ಈಡೇರಬೇಕಾದ್ರೆ ಕೇವಲ ಮನವಿಯಲ್ಲಿ ಆಗಬಾರ್ದು, ಅಧಿಕಾರವನ್ನ ಇಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ದೇಶದ ಪ್ರತಿಯೊಬ್ಬ ಕಾರ್ಮಿಕರು, ರೈತರು, ಇವತ್ತು ಸಾಮಾನ್ಯ ಜನರು ಹೆಚ್ಚೇನಾಗಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ರಾಜಕೀಯವಾಗಿ ಪ್ರಯತ್ನ ಆಗ್ಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಸೌಲಭ್ಯ ಅವ್ರಿಗೆ ಓಡಕ್ಕೆ ರಸ್ತೆ ಇಲ್ಲ,
ಕುಡಿಯೋಕೆ ನೀರಿಲ್ಲ, ಹೇಮಾವತಿ ಲೈನ್ ಹಾಕಿದ್ರೆ ಅವ್ರಿದ್ದಾನೆ, KEB ಲೈನ್ ಕಟ್ ಮಾಡಿದ್ದಾರೆ. ಈ ಇನ್ಫ್ರಾಸ್ಟ್ರಕ್ಚರ್ ನಾನು ಯಾರು ಹೆಸರು ಹೇಳ್ತಾರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಾವು ಕಟ್ಸೋದ್ನ ಹೆಂಗೆ ಮುರ್ರ ಬಟ್ಟೆ ಮಾಡ್ತಾರೆ, ಅದು ಕಾನೂನಾತ್ಮಕ ಹೆಂಗ್ ಸಾಧ್ಯ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂಡ್ರೆ, ಕಳೆದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದು ನಿಮ್ ಗಮನಕ್ಕೆ ಎಲ್ಲಿ ಗೊತ್ತಿಲ್ಲ. ಹೀಗಾಗಿ ನಮಗೆ ನಮ್ಮ ಗಿರೀಶ್ ಅವರು ಎಲ್ಲ ಈ ತುಮಕೂರು ನಗರದ ಎಲ್ಲ ಸಮಸ್ಯೆಗಳು ಹೇಳ್ತಾರೆ. ನಾನು ಅಷ್ಟು ಪ್ರಬುದ್ಧನಲ್ಲ, ನಿಮ್ಗೆಲ್ಲ ಒಳ್ಳೇದಾಗಲಿ. ಅಂಗನವಾಡಿ ನೋಡಂದ್ರು ಅಲ್ಲ, ಒಂದು ಸೇವೆ ಮಾಡ್ತಕ್ಕಂಥ ಏನು ನಮ್ಮ ಆಫೀಸರ್ಸ್ಗೆ ಏನಾದ್ರು ರೂಟ್ ಬೇಸಿಂದ ಏನೋ ಇನ್ಫಾರ್ಮೇಶನ್ ಕೊಡ್ತಕ್ಕಂಥವ್ರು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಮೇಡಮ್. ನಿಮ್ಮಿಂದಲೇ ನೀವೇನೋ ಜವಾನ ಬಿಟ್ಟು ದಿವಾನ ಹತ್ರ ಹೋಗ್ಬೇಕು ಅಂತ ಇವೆಲ್ಲ ಹೆಣ್ಮಕ್ಳು ಹೆಣ್ಣಾಗಿ ಆ ಮಕ್ಕಳ ತಾಯಂದ್ರನ್ನ ಪೂಜೆ ಮಾಡ್ತಕ್ಕಂಥ ಸಾಮರ್ಥ್ಯ ಅವಕಾಶ ಬರಲಿ. ಯಾವುದೇ ಜಾತಿ ಪ್ರಯೋಗ ಮಾಡಿದ್ರೆ ನೀವು ಸೇವೆ ಮಾಡೋದಂದೇ ನಿಮ್ಮ ಅಜೆಂಡಾ ಇಟ್ಕೊಂಡು ದುಡ್ಡು ಬಿಡಿ, ಕೊಡ್ಲಿಕ್ಕೆ ಕೊಡ್ತೇವೆ, ಸೇವೆ ಕೊಡಿ, ನಿಮ್ಮ ಮಕ್ಕಳು ಸೇವೆ ಮಾಡ್ತೀವಿ ಅಂತಾರೆ ಅಂತ ನಾನು ಈ ಮೂಲಕ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳು ಈ ಊರನ್ನ ಏನೋ ಇದು ನಮ್ಮ ರೈಲ್ವೆ ಟೌನು ಮತ್ತೆ ರೋಡು ಮತ್ತೆ ಕೆರೆದು ಈ ಮೂರನ್ನ ರೇಟ್ ನಮ್ಮ ಹೆಣ್ಣಂತ ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಮುಖಾಂತರ ಕಳೆದ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಅದ್ರ ಹೆಸರಲ್ಲಿ ಸ್ವಲ್ಪ ಜನ ಸಿಮೆಂಟು ಪಮೆಂಟ್ ಹಾಕೊಂಡಿದ್ರೆ, ಉದಾಹರಣೆಗೆ ನೋಡಿ ಇವರು ನಮ್ಮ ಅಲ್ಲಿ ಬೇಕರಿ ಕಡೆ ಹೊಸದಾಗೆ ಅವ್ರ ಜಾಗದಲ್ಲಿ ಕರೆಕ್ಟಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದ್ದಾರೆ, ಬಸ್ ಇರುತ್ತೆ ಆ ಜಾಗದಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಆರು ಅಂತ ನಾಗರಾಜು ಕರ್ಕೊಂಡೋಗಿ JCB ಕಾಣಿಸ್ತಾರೆ. ಉದ್ದೇಶಪೂರ್ವಕವಾಗಿ ಸೇಡನ್ನು ಇಟ್ಕೊಂಡು ಯಾರನ್ನೋ ಒಬ್ಬರನ್ನ ಗುರಿ ಮಾಡಿ ಅವರ ಜಾಗವನ್ನು ಕೀಳುವಂಥದ್ದು ನ್ಯಾಯ ಅಲ್ಲ ಅಂತಕ್ಕಂಥದ್ದು ನಾನು ಮನವಿಯನ್ನು ಮಾಡ್ತೀನಿ. ನನ್ನ ಜಿಲ್ಲಾಧಿಕಾರಿ ಸಾಹೇಬರು ಮಾತಾಡ್ಬೇಕಂತ. ಭಾರತ ಕಾಂಗ್ರೆಸ್ ಪಕ್ಷ ತುಮಕೂರು ಜಿಲ್ಲಾನಲ್ಲಿ ಆದ ತಾವುಗಳು ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ವಿಳಾಸ ಮಾಡಿ ಏನು ವಾರ್ಡ್ ನಂಬರ್ 1, 2 ಮತ್ತು 3ರ ಮೂಲಭೂತ ಸೌಕರ್ಯ ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಅಗ್ರಹಿಸಿ ಪ್ರತಿಭಟನೆ ಮೂಲಕ ಬಂದು ಮನವಿಯನ್ನು ಸಲ್ಲಿಸಿದರೆ ಪಾದಯಾತ್ರೆ ಮೂಲಕ ಮನವಿಯನ್ನು ಸ್ವೀಕರಿಸಿದ್ವಿ. ಮನವಿಯಲ್ಲಿ ಇರತಕ್ಕಂಥ ವಿಚಾರಗಳ ಬಗ್ಗೆ ವ್ಯಾಪ್ತಿಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ನಾನು ಜಿಲ್ಲಾಧಿಕಾರಿ ಸರಿಯಾದ ಎಲ್ಲವನ್ನು ಹೇಳಿದಂಥ ಎಲ್ಲ ಕ್ರಮ ವಹಿಸಲಿಕ್ಕೆ ನಾವು ಸೂಚನೆ ಕೊಡ್ತೀವಿ ಅಂತ